ಯಾಕಮ್ಮ ಇವ್ರ ಹತ್ರ ದಿನ ಬಂದು ಬೈಸ್ಕೊಬೇಕು? ಇವ್ರ ಸ್ಕೂಲಿಗೆ ಸೇರಿಸಲಿಲ್ಲ ಅಂದ್ರೆ ಬೇಡ ಬಿಡು, ನಾನು ನಿನ್ನ ಜೊತೆ ಬಂದು ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡ್ತೀನಮ್ಮ. ಹಾಗೆಲ್ಲ ಮಾತಾಡ್ಬೇಡ ಮಗನೆ. ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ನೀನು ಚೆನ್ನಾಗಿ ಓದಲಿ ಅಂತ ತಾನೇ. ನೀನು ಓದೋದು ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ನಾನು ಇಷ್ಟು ವರ್ಷ ದುಡ್ದಿದ್ದು, ನೀನು ಇಷ್ಟು ವರ್ಷ ಓದಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗಲ್ವಾ ಮಗನೆ? ಅದೆಲ್ಲ ಸರಿಮ್ಮ, ಇವ್ರು ಪೂರಾ ಫೀಸ್ ಕಟ್ಟೋವರೆಗೂ ನಮ್ಮನ್ನ ಸ್ಕೂಲಿಗೆ ಸೇರ್ಸಲ್ಲ ಅಂತ ಹೇಳ್ತಿದಾರಲ್ಲ. ಏನಪ್ಪ ಮಾಡೋದು, ಎಲ್ಲ ನಮ್ಮ ಕರ್ಮ. ನಿಮ್ಮ ಅಪ್ಪ ಒಬ್ಬ ಸರಿಗಿದ್ದಿದ್ರೆ ಹೀಗಾಗ್ತಿತ್ತಾ? ಏನಮ್ಮ ನಿಮ್ಮ ಗೋಳು? 3 ದಿವಸದಿಂದ ಒಂದೇ ಸಮನೆ ಅಲಿತಾ ಇದ್ದೀರಾ. ಇಲ್ಲಿ ನಿನ್ನ ಅಲ್ದಾಟಕ್ಕೆ ಬೆಲೆ ಇಲ್ಲ, ದುಡ್ಡಿಗಷ್ಟೇ ಬೆಲೆ. ಏನು ಮಾಡೋದಣ್ಣ, 6 ತಿಂಗಳಿಂದ ಈ ಕರೋನಾ ಅಂತ ನಮ್ಮ ಫ್ಯಾಕ್ಟ್ರಿನೂ ಓಪನ್ ಇಲ್ಲ, ಸಂಬಳನೂ ಇಲ್ಲ. ಇದು ಬದ್ದಿದ್ದ ದುಡ್ಡೆಲ್ಲ ಇವ್ನು ಓದೋಕ್ಕೆ ಅಂತ ಆ ಟೈಮಲ್ಲೇ ಖರ್ಚಾಗೋಯ್ತು. ಈ ಸ್ಕೂಲು ಈಗಲೇ ತಾನೇ ಓಪನ್ ಆಗಿರೋದು. 6 ತಿಂಗಳು ಫೀಸ್ನು ಒಟ್ಟಿಗೆ ಕಟ್ಟು ಅಂದರೆ ನಮ್ಮ ಕೈಲಿ ಹೆಂಗಾಗುತ್ತಣ್ಣ? ನಿನ್ನ ಕಷ್ಟ ಅರ್ಥ ಆಗುತ್ತಮ್ಮ, ಆದರೆ ಇದನ್ನೆಲ್ಲ ನನ್ನ ಹತ್ರ ಹೇಳಿ ಏನು ಪ್ರಯೋಜನ? ಆಗಲ್ಲ ಅಣ್ಣ. ಇವತ್ತೇನೋ ಸ್ಕೂಲ್ ಮೀಟಿಂಗು ಅಂತ ಸ್ಕೂಲ್ ಟ್ರಸ್ಟ್ನವ್ರು ಬರ್ತಿದಾರಂತಲ್ಲ. ಓಹೋ, ಅದು ಗೊತ್ತಾಯ್ತಾ? ಹೌದಣ್ಣ, ನಾನು ನಿನ್ನೆ ಸ್ಕೂಲ್ ಹೆಡ್ ಮೇಡಮ್ ಹತ್ರ ಮಾತಾಡಬೇಕಾದ್ರೆ ನನ್ನ ಗೋಳಾಟ ನೋಡ್ನಾರ್ದೆ ಸ್ಕೂಲ್ ಟೀಚರ್ ಒಬ್ರು ಹೇಳಿದ್ರು, ಈ ಸ್ಕೂಲ್ ಟ್ರಸ್ಟ್ನವ್ರು ಬರ್ತಾರೆ, ಅವ್ರ ಹತ್ರ ಮಾತಾಡಿ ಅಂತ. ಹೌದಮ್ಮ, ಈ ಸ್ಕೂಲ್ ಟ್ರಸ್ಟಿಗಳು ರಾಮಚಂದ್ರಪ್ಪನವರು ಅಂತ ತುಂಬ ದೊಡ್ಡ ಮನುಷ್ಯ. ಅಷ್ಟೇ ಅಲ್ಲ, 100 ಜನಕ್ಕೆ ಆಶ್ರಯ ಕೊಟ್ಟ ಧರ್ಮಾತ್ಮರು. ಅವ್ರು ಬಂದಿದ್ರೆ ನಿಮ್ಮ ಕೆಲಸ ಆಗ್ತಿತ್ತೋ ಏನೋ, ಆದರೆ ಬಂದಿರೋದು ಅವ್ರ ಮಗಳು. ಅದೇನೋ ಹೇಳ್ತಾರಲ್ಲ, ಹೇಳ್ಕೊಡೋ ಮರದ ಬುಡದಲ್ಲಿ ಗೆದ್ದು ಉಟ್ಕೊಂಡಿದೆ ಅಂತ. ಇವರು ಆ ಥರ ಅಂತ ನನಗೇನು ಅನಿಸ್ತಾ ಇಲ್ಲಮ್ಮ. ಯಾರಿಗೆ ಗೊತ್ತಮ್ಮ, ನೀವಿವತ್ತು ಯಾವ ಮಗ್ಲಲ್ಲಿ ಎದ್ದು ಬಂದಿದ್ದೀರೋ ಏನೋ, ನಿಮ್ಮ ಕೆಲಸ ಆದರೂ ಆಗ್ಬೋದು. ಸ್ವಲ್ಪ ದೂರ ನಿಂತ್ಕಾಯಿರಿ. ಈ ಸೆಕ್ಯೂರಿಟಿ ಹೇಳ್ದಂಗೆ ನಮ್ನೇನಾದ್ರೂ ಸೇರಿಸಿಲ್ಲ ಅಂದ್ರೆ ಯಾಕೆ ದಿವ್ಯಾ ಅವರೇ, ನೀವಿನ್ನೂ ಬೇಜಾರಲ್ಲೇ ಇದ್ದೀರಾ? ಓ, ಆ ಕಾಯಿ ವಿಷಯ ಇನ್ನೂ ನಿಮ್ಮ ತಲೆಯಿಂದ ಹೊರಗಡೆ ಹೋಗಿಲ್ವಾ? ದಿವ್ಯಾ ಅವರೇ, ಆ ಕಾಯಿ ಹಳೇದಾಗಿತ್ತು, ಆದರೆ ನಮ್ಮ ಪ್ರೀತಿ ಇವಾಗ ಚಿಗುರೊಡಿತಾ ಇದೆ. ಆ ಅರ್ಚಕರು ಅವ್ರ ತಲೆಯಲ್ಲಿರೋ ಮೂಢನಂಬಿಕೆ ಎಲ್ಲ ನಮ್ಮ ತಲೆಗೆ ತುಂಬಿಸೋಕೆ ಪ್ರಯತ್ನ ಪಟ್ರು. ಒಂದು ತೆಂಗಿನಕಾಯಿ ಒಬ್ಬರ ಭವಿಷ್ಯನ ಹೇಗೆ ಡಿಸೈಡ್ ಮಾಡೋಕ್ಕಾಗತ್ತೆ ಹೇಳಿ? ಲೈಫಲ್ಲಿ ಈ ಥರದ್ದು ತುಂಬ ನಡೆಯುತ್ತೆ. ಅದನ್ನು ನಾವು ಎಷ್ಟು ಪಾಸಿಟಿವ್ ಆಗಿ ತಗೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ನೀವಿದನ್ನೆಲ್ಲ ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡಿ. ಈ ಥರ 100 ತೆಂಗಿನಕಾಯಿ ಹಾಳಾಗಲಿ, 1000 ತಲೆ ಹೋಳಾಗಲಿ, ನಮ್ಮ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವ್ರೆ ತಗೊಳ್ಳಿ. ಏನಿದು? ಸೀರೆ. ಸೀರೆನಾ? ಥ್ಯಾಂಕ್ಸ್. ದಿವ್ಯಾ ಅವರೇ, ನೀವು ಪದೇ ಪದೇ ಈ ರೀತಿ ನನಗೆ ಥ್ಯಾಂಕ್ಸ್ ಹೇಳಬಾರ್ದು. ಪ್ರೀತ್ಸ್ ಅವ್ರ ಮಧ್ಯೆ. ಸರಿ ಬಿಡಿ, ಇನ್ ಮುಂದೆ ಹೇಳಲ್ಲ. ದಿವ್ಯಾ ಅವರೇ, ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಹೊತ್ತು ನಾನು ನೀವು ಇಬ್ಬರೇ ಆಚೆ ಸುತ್ತಾಡ್ಕೊಂಬರೋಣ? ಸಾರಿ, ಅಮ್ಮ ಆ ರೀತಿ ಎಲ್ಲ ಹೊರಗಡೆ ಹೋಗಕ್ಕೆ ಬಿಡಲ್ಲ. ಅದು ಅಲ್ಲದೆ ನೀವು ಸ್ವಲ್ಪ ಲೇಟಾಗಿ ಬಂದ್ರಿ. ಸ್ವಲ್ಪ ಬೇಗ ಬಂದಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದಕ್ಕೇನಂತೆ, ನಾನು ಅತ್ತೆ ಹತ್ರ ಮಾತಾಡ್ಲಾ? ಪ್ಲೀಸ್ ಬೇಡ, ಹೇಳೋದು ಸರಿ ಹೋಗಲ್ಲ.
ಯಾರೋ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ, ಏನಾದರೂ ಎಮರ್ಜೆನ್ಸಿ ಇರ್ಬೋದೋ ಏನೋ. ಕಾಲ್ ಪಿಕ್ ಮಾಡಿ, ಪರವಾಗಿಲ್ಲ. ಅಯ್ಯೋ ಹಾಗೇನಿಲ್ಲ, ಇವಳು ನನ್ನ ಫ್ರೆಂಡು, ನೋಟ್ಸ್ ಕೊಡೋಕ್ಕೆ ಮನೆಗೆ ಬರ್ತೀನಿ ಅಂದಿದ್ಲು. ನಾನು ಇನ್ನೂ ಇಲ್ಲಿಂದ ಹೊರಟಿಲ್ವಲ್ಲ, ಅದಕ್ಕೆ ಕಾಲ್ ಮಾಡ್ತಿದ್ದಾಳೆ. ಓ, ಅಂದರೆ ನೀವಿವಾಗ ಹೋಗಲೇಬೇಕಾ? ಅಟ್ಲೀಸ್ಟ್ ನಿಮ್ಮ ಜೊತೆ 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದ್ಕೊಂಡಿದ್ದೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ನಿಮಗೋಸ್ಕರ ಕಾಯೋದ್ರಲ್ಲೇ 1 ಅವರ್ ವೇಸ್ಟ್ ಆಯಿತು. ನೀವು ಸ್ವಲ್ಪ ಬೇಗ ಬಂದಿದ್ರೆ ಆ 1 ಅವರ್ ನಿಮ್ಮ ಜೊತೆನೇ ಇರ್ಬೋದಿತ್ತು ಅಲ್ವಾ? ಅಮ್ಮ ಅಜ್ಜಿ ನನಗೋಸ್ಕರ ಕಾಯ್ತಿದ್ದಾರೆ. ದೊಡ್ಡೋರ್ನ ಕಾಯಿಸೋದು ಸರಿಯಲ್ಲ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಸಾರಿ, ಬಾಯ್. ಪ್ರಸಾದ ಸೂಪರ್ ಆಗೈತೆ. ದೇವಸ್ಥಾನ ಬಂದಿದ್ದಕ್ಕೂ ಲಾಸ್ಟ್ ಆಗಲಿಲ್ಲ, ಟಿಫನ್ ಉಳ್ಕತ್ತು. ಇನ್ನೂ ಐತೆ. ಅವಳಿಂದ ಎಲ್ಲ ಕೆಲಸ ಹಾಳಾಯ್ತು. ಬಂದ ಪ್ರಸಾದ ಮಾತ್ರ ಸಾಕಾಗೈತೆ ಕಣ, ಬೇಕಾ? ಅಯ್ಯೋ ನನ್ನ ಮಗನೇ, ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ಪ್ರಸಾದ ತಿನ್ನುವಂತೆ. ಪ್ರಸಾದ ಯಾಕೋ ಏನಾಯ್ತಾ? ಇನ್ನೇನಾಗಬೇಕು, ಆ ಲೇಡಿ ಡಾನ್ ಸತ್ಯ ಇಂದ ನನ್ನ ದಿವ್ಯನ್ ಜೊತೆ 1 ಅವರ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಕಣೋ. ಅವಳು ಬಾಯಿ ಕಟ್ ಹಾಕಿ ತಲೆ ಮೇಲೆ ಕುತ್ಕೊಂಡು ಭರತನಾಟ್ಯ ಮಾಡ್ತೀನಿ, ಕಾಲ್ ಕೆಳಗಡೆ ಹಾಕಿ ಚಟ್ನಿ ಮಾಡಾಕ್ತೀನಿ. ಮಾಡು ಮಾಡು. ನನ್ನ ಕೈಗೆ ಸಿಗ್ಲಿ ಅವ್ಳಿಗಿದೆ. ಚಾಚು ಹಾ